ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ 2025 18ನೇ ತಾರೀಕು ಜನವರಿ ತಿಂಗಳು ಸ್ನೇಹಿತರೆ, 18ನೇ ತಾರೀಕು ಮೌನಿ ಅಮಾವಾಸ್ಯೆ ಮುಗಿದ ನಂತರ ಸಾಕಷ್ಟು ಬದಲಾವಣೆಯನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ, ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಸ್ನೇಹಿತರೆ, ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಕನ್ಯಾ ರಾಶಿಯವರ ಭವಿಷ್ಯ ಜನವರಿ 2026ರಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ. ಕನ್ಯಾ ರಾಶಿಯ ಗ್ರಹ ಸ್ಥಿತಿಗಳು ಜನವರಿ 2026ರಲ್ಲಿ ಹೇಗಿರಲಿದೆ? ಜನವರಿ 18ನೇ ತಾರೀಕು ಮೌನಿ ಅಮಾವಾಸ್ಯೆ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಕುಜ ಧನು ರಾಶಿಯಿಂದ 4ನೇ ಮನೆಗೆ, ಮಕರ ರಾಶಿಗೆ 5ನೇ ಮನೆಗೆ ಜನವರಿ 16ರಂದು ಸ್ನೇಹಿತರೆ ಸಂಚಾರವನ್ನು ಮಾಡಲಿದ್ದಾರೆ. ಇನ್ನು ಬುಧ ಧನು ರಾಶಿಯಿಂದ 4ನೇ ಮನೆಯಿಂದ ಮಕರ ರಾಶಿಗೆ 5ನೇ ಮನೆಗೆ ಜನವರಿ 17ರಂದು ಸಂಚಾರವನ್ನು ಮಾಡಲಿದ್ದಾರೆ. ಗುರು ಮಿಥುನದಲ್ಲಿ 10ನೇ ಮನೆಯಲ್ಲಿ ತಿಂಗಳ ಪೂರ್ತಿ, ಶನಿ ಮೀನದಲ್ಲಿ 7ನೇ ಮನೆಯಲ್ಲಿ ತಿಂಗಳ ಪೂರ್ತಿ, ರಾಹು ಕುಂಭದಲ್ಲಿ 6ನೇ ಮನೆಯಲ್ಲಿ, ಕೇತು ಸಿಂಹದಲ್ಲಿ 12ನೇ ಮನೆಯಲ್ಲಿ ಸ್ನೇಹಿತರೆ ಗ್ರಹಗಳ ಸಂಚಾರ ಈಗಿದೆ ಅಂತಲೇ ಹೇಳ್ಬೋದು. ಕನ್ಯಾ ರಾಶಿಯವರಿಗೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ, ಗ್ರಹಗಳ ಸ್ಥಿತಿಗಳಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳನ್ನು ನೋಡಲಿದ್ದೀರಿ. ಅದು ವ್ಯವಹಾರದಲ್ಲಾಗ್ಬೋದು, ವ್ಯಾಪಾರದಲ್ಲಾಗ್ಬೋದು, ಹಣಕಾಸಿನ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸುತ್ತಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನು ತಿಳ್ಕೊಂಡಂಗಾಗುತ್ತೆ. ಓಕೆ, ಕನ್ಯಾ ರಾಶಿಯವರಿಗೆ ಜನವರಿ 2026 ಮಾಸಿಕ ರಾಶಿ ಭವಿಷ್ಯ ಸ್ನೇಹಿತರೆ. ವರ್ಷದ ಮೊದಲ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಈ ತಿಂಗಳು ಬರಲಿದೆ ಸ್ನೇಹಿತರೆ. 18ನೇ ತಾರೀಕು ಮನೆಯ ಸೌಕರ್ಯ ಮತ್ತು ಕೆಲಸದ ಜವಾಬ್ದಾರಿ ನಡುವೆ ನಿಮ್ಮ ಮನಸ್ಸು ಎಳೆಯಲ್ಪಡುವಂತೆ ಪ್ರಾರಂಭವಾಗುತ್ತದೆ. ನಿಮ್ಮಲ್ಲಿ ಕೆಲವರು ಕೌಟುಂಬಿಕ ಕರ್ತವ್ಯಗಳು, ಆಸ್ತಿ ಸಮಸ್ಯೆಗಳು ಅಥವಾ ಭಾವನಾತ್ಮಕ ಹೊರೆಗಳನ್ನು ಮೌನವಾಗಿ ನಿಭಾಯಿಸುತ್ತಿರುವಿರಿ ಎಂದು ಭಾವಿಸಬಹುದು. ಆದರೆ ವೃತ್ತಿಪರವಾಗಿ ಸ್ನೇಹಿತರೆ, ವೃತ್ತಿಪರವಾಗಿ ಕೆಲಸದಲ್ಲಿ ತೋರಿಸಿಕೊಳ್ಳುತ್ತೀರಿ ಸ್ನೇಹಿತರೆ, ಮೌನವಾಗಿ ನಿಭಾಯಿಸಲಿದ್ದೀರಿ. ಒಳ್ಳೆಯ ಸುದ್ದಿ ಏನೆಂದರೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನದ ಆಶೀರ್ವಾದಗಳು ಪ್ರಬಲವಾಗಿದೆ. 10ನೇ ಮನೆಯಲ್ಲಿರುವಂತಹ ಗುರು ದಶಮ ಗುರು ಬೆಳವಣಿಗೆ, ಖ್ಯಾತಿ ಮತ್ತು ದೀರ್ಘಕಾಲೀನ ಸ್ಥಿರತೆಯನ್ನು ಬೆಂಬಲಿಸುತ್ತಾನೆ. ನೀವು ಆಂತರಿಕವಾಗಿ ಅನಿಶ್ಚಿತತೆಯನ್ನು ಅನುಭವಿಸಿದರೂ ಕೂಡ ನಿಮ್ಮ ಬಾಹ್ಯ ಪ್ರಗತಿ ಮುಂದುವರಿಯುತ್ತದೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ತಿಂಗಳ ಮಧ್ಯದ ನಂತರವೇ ಸ್ನೇಹಿತರೆ ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸ ಮೂಡುತ್ತದೆ. ಇದು ನಿಮ್ಮ ಮನಸ್ಥಿತಿ ಹಗುರವಾಗುತ್ತದೆ, ಮನಸ್ಸು ಸ್ಪಷ್ಟವಾಗುತ್ತದೆ ಮತ್ತು ನಿಮ್ಮ ಸೃಜನಶೀಲತೆ ಎಚ್ಚರಗೊಳ್ಳುತ್ತದೆ. ಈಗ ನಾನು ನಾನಾಗಿಯೇ ಏನಾದರೂ ಮಾಡಬಹುದು ಎಂಬ ಕನಸು ನಿಮಗೆ ಅನಿಸಬಹುದು ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ವೃತ್ತಿ ಉದ್ಯೋಗದ ಬಗ್ಗೆ, ಹಣಕಾಸಿನ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ, ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಅಮಾವಾಸ್ಯೆ ಮುಗಿದ ನಂತರ ಆರ್ಥಿಕವಾಗಿ ಈ ತಿಂಗಳು ಸ್ಥಿರವಾಗಿರುತ್ತದೆ. ಆದರೆ ನೀವು ಮನೆಯ ಸೌಕರ್ಯ, ಕೌಟುಂಬಿಕ ಅಗತ್ಯಗಳು ಅಥವಾ ಮಕ್ಕಳಿಗಾಗಿ ಹೆಚ್ಚು ಖರ್ಚು ಮಾಡಬೇಕಾಗಿ ಬರಬಹುದು. ಮೊದಲಾರ್ಧದಲ್ಲಿ ಖರ್ಚುಗಳು ಅನಿರೀಕ್ಷಿತವಾಗಿ ಬರಬಹುದು ಸ್ನೇಹಿತರೆ. ರಿಪೇರಿ, ಕುಟುಂಬದ ಸದಸ್ಯರ ಆರೋಗ್ಯದ ಅಗತ್ಯಗಳು ಮತ್ತು ಮನೆಯ ನವೀಕರಣಗಳ ಬಗ್ಗೆ. ಇನ್ನು 6ನೇ ಮನೆಯಲ್ಲಿರುವಂತಹ ರಾಹು ಸಾಲಗಳು ಮತ್ತು ಅಡೆತಡೆಗಳನ್ನು ಗೆಲ್ಲಲು ಸಹಾಯವನ್ನು ಮಾಡುತ್ತಾರೆ.
ನಿಮ್ಮಲ್ಲಿ ಕೆಲವರು ಅಂತಿಮವಾಗಿ ಬಾಕಿ ಇರುವ ಸಾಲ, EMI ಸಮಸ್ಯೆಯನ್ನು ಬಗೆಹರಿಸಬಹುದು ಅಥವಾ ಉತ್ತಮ ಯೋಜನೆಯ ಮೂಲಕ ಅನಗತ್ಯ ಹೊರಹರಿವನ್ನು ನಿಯಂತ್ರಿಸಬಹುದು. ಹಾಗಾಗಿ ಅಮಾವಾಸ್ಯೆ ಮುಗಿದ ನಂತರ ಹಣದ ನಿರ್ಧಾರಗಳ ಬಗ್ಗೆ ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸಲಿದ್ದೀರಿ. ಹೂಡಿಕೆಗಳನ್ನು ಹೆಚ್ಚುವರಿಕೆಯಿಂದ ಸ್ನೇಹಿತರೆ ಎಚ್ಚರಿಕೆಯಿಂದ ಯೋಜಿಸಬೇಕು ಸ್ನೇಹಿತರೆ. ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ಅಥವಾ ಉಳಿತಾಯ ಶಿಸ್ತನ್ನು ಮರುಪ್ರಾರಂಭಿಸಲು ಇದು ಉತ್ತಮ ಸಮಯ. ಸುಮ್ಮನೆ ಸಾಲ ನೀಡುವುದನ್ನು ಆದಷ್ಟು ತಪ್ಪಿಸಿ ನಿಮ್ಮ ಆರ್ಥಿಕ ಮಿತಿಗಳನ್ನು ನಿರ್ಮಿಸಿ. ಸ್ನೇಹಿತರೆ, ಹಣಕಾಸಿನ ಬಗ್ಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಾಯಿತು. ಇನ್ನು ಕುಟುಂಬದ ಬಗ್ಗೆ ಹೇಳೋದಾದರೆ, ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ, ಪ್ರೇಮ ಸಂಬಂಧದ ಬಗ್ಗೆ ಹೇಳೋದಾದರೆ, ಕನ್ಯಾ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಸಂಬಂಧಗಳಿಗೆ ಈ ತಿಂಗಳು ತಾಳ್ಮೆ ಬೇಕು. 7ನೇ ಮನೆಯಲ್ಲಿರುವ ಶನಿ ಪ್ರಬುದ್ಧತೆ ಮತ್ತು ಜವಾಬ್ದಾರಿಯನ್ನು ಕೇಳುತ್ತಾರೆ. ನೀವು ಸಂಬಂಧ ಅಥವಾ ದಾಂಪತ್ಯದಲ್ಲಿ ಇದ್ದರೆ ಕರ್ತವ್ಯಗಳು ಹೆಚ್ಚಾಗುತ್ತವೆ ಮತ್ತು ಪ್ರಣಯ ಕಡಿಮೆಯಾಗುತ್ತದೆ ಎಂದು ನೀವು ಭಾವಿಸಬಹುದು. ಚಿಂತಿಸಬೇಡಿ, ಇದು ನಿರ್ಮಾಣ ಹಂತ. ಹಾಗಾಗಿ ಮುರಿಯುವ ಹಂತ ಅಲ್ಲ. ಇದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಗಮನ ತೆಗೆದುಕೊಳ್ಳಿ ಸ್ನೇಹಿತರೆ. ಇನ್ನು ಅದೇ ರೀತಿ ಒತ್ತಡದಿಂದಾಗಿ ನೀವು ಭಾವನಾತ್ಮಕವಾಗಿ ಮೌನವಾಗಿರಬಹುದು. ನಿಮ್ಮಲ್ಲಿ ಕೆಲವರು ಚರ್ಚೆಗಿಂತ ಮೌನವನ್ನು ಬಯಸಬಹುದು. ತಿಂಗಳ ಮಧ್ಯದ ನಂತರ ಉಷ್ಣತೆ ಸುಧಾರಿಸುತ್ತದೆ. ಜನವರಿ 16ರ ನಂತರ ಶುಕ್ರನು 5ನೇ ಮನೆಗೆ ಹೋಗುವ ಕಾರಣ ಮಾಧುರ್ಯವನ್ನು ತರುತ್ತದೆ. ನಿಮ್ಮಲ್ಲಿ ಕೆಲವರು ಮತ್ತೆ ಪ್ರಣಯವನ್ನು ಅನುಭವಿಸಬಹುದು, ವಾತ್ಸಲ್ಯವನ್ನು ಪಡೆಯಬಹುದು ಅಥವಾ ಮಕ್ಕಳು ಮತ್ತು ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು. ನಿಮ್ಮಲ್ಲಿ ಕೆಲವರು ಕೌಟುಂಬಿಕ ಸಮಾರಂಭದಲ್ಲಿ ಭಾಗವಹಿಸಬಹುದು ಅಥವಾ ಮಗುವಿನ ಸಾಧನೆಯ ಬಗ್ಗೆ ಹೆಮ್ಮೆ ಪಡಬಹುದು. ಸ್ನೇಹಿತರೆ, ಎಲ್ಲವನ್ನ ಒಬ್ಬರೇ ಹೊರಬೇಡಿ. ಭಾವನೆಗಳನ್ನು ಶಾಂತ ರೀತಿಯಲ್ಲಿ ಹಂಚಿಕೊಳ್ಳಿ, ಒಳಿತಾಗಲಿದೆ. ಸಂಬಂಧಗಳಿಗೆ ಈ ತಿಂಗಳು ತಾಳ್ಮೆ ಬೇಕು. 7ನೇ ಮನೆಯಲ್ಲಿರುವಂತಹ ಶನಿ ಪ್ರಬುದ್ಧತೆ ಮತ್ತು ಜವಾಬ್ದಾರಿಯನ್ನು ಕೇಳುತ್ತಾರೆ. ನೀವು ಸಂಬಂಧ ಮತ್ತು ದಾಂಪತ್ಯದಲ್ಲಿ ಇದ್ದರೆ ಕರ್ತವ್ಯಗಳು ಹೆಚ್ಚಾಗುತ್ತವೆ, ಪ್ರಣಯ ಕಡಿಮೆಯಾಗಿದೆ ಎಂದು ನೀವು ಭಾವಿಸಬಹುದು. ಸ್ನೇಹಿತರೆ, ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ, ಇನ್ನು ಅದೇ ರೀತಿ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ, ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕನ್ಯಾ ರಾಶಿಯವರು ಅಂದರೆ, ಸ್ನೇಹಿತರೆ, ವರ್ಷದ ಮೊದಲ ಅಮಾವಾಸ್ಯೆ ಮುಗಿದ ನಂತರ ನೀವು ಮನೆಯ ವಿಷಯಗಳು, ಕೌಟುಂಬಿಕ ಜವಾಬ್ದಾರಿಗಳು ಅಥವಾ ಆಂತರಿಕ ಒತ್ತಡದೊಂದಿಗೆ ಮಾನಸಿಕವಾಗಿ ಬ್ಯುಸಿಯಾಗಿರಬಹುದು. ನಿಮ್ಮಲ್ಲಿ ಕೆಲವರು ಕಚೇರಿ ಕೆಲಸಗಳನ್ನು ನಿರ್ವಹಿಸುವಂತಹ ರಿಪೇರಿ, ಸ್ಥಳಾಂತರ ಆಲೋಚನೆಗಳು, ಆಸ್ತಿ ಮಾತುಕತೆಗಳು, ಕೌಟುಂಬಿಕ ನಿರ್ಧಾರಗಳು ಸಹ ಎದುರಾಗಬಹುದು. ಆದರೆ ನಿಮಗೆ ಆಯಾಸವನ್ನು ಉಂಟು ಮಾಡಬಹುದು ಸ್ನೇಹಿತರೆ. ಆದರೆ ನಿಮ್ಮ ಸಮರ್ಪಣೆ ಬಲವಾಗಿರುತ್ತದೆ. 10ನೇ ಮನೆಯಲ್ಲಿರುವಂತಹ ಗುರು ಪ್ರಮುಖ ಬೆಂಬಲವನ್ನು ನೀಡಲಿದ್ದಾರೆ. ನಿಮ್ಮಲ್ಲಿ ಕೆಲವರು ಹಿರಿಯರಿಂದ ಮೆಚ್ಚುಗೆಯನ್ನು ಪಡೆಯಬಹುದು, ಹೊಸ ಜವಾಬ್ದಾರಿಯನ್ನು ಪಡೆಯಬಹುದು ಅಥವಾ ನಿಮ್ಮ ಸ್ಥಾನ ಬಲವಾಗುತ್ತಿದೆ ಎಂದು ನೀವು ಭಾವಿಸಬಹುದು. ಅದು ಬಡ್ತಿ ಘೋಷಣೆ ಆಗಿದ್ದರೂ ಕೂಡ ಸ್ನೇಹಿತರೆ, ನಿಮ್ಮನ್ನು ಹೆಚ್ಚು ನಂಬಲಾಗುತ್ತಿದೆ ಎಂದು ನೀವು ಗಮನಿಸಬಹುದು. ಅದೇ ರೀತಿ ಜನವರಿ 17ನೇ ತಾರೀಕು ನಂತರ 5ನೇ ಮನೆಗೆ ಪಂಚಮ ಸ್ಥಾನಕ್ಕೆ ಸಕ್ರಿಯವಾಗಿರುವುದರಿಂದ ಇಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಆಲೋಚನೆಗಳು ಒಲಿಯಲು ಪ್ರಾರಂಭಿಸುತ್ತವೆ. ನಿಮ್ಮಲ್ಲಿ ಕೆಲವರು ಸಭೆಗಳಲ್ಲಿ ಮಾತನಾಡಬಹುದು, ಚುರುಕಾದ ಯೋಜನೆಯನ್ನು ಪ್ರಸ್ತಾಪಿಸಬಹುದು ಅಥವಾ ನಿಮ್ಮ ಸೃಜನಶೀಲತೆಗೆ ಮೆಚ್ಚುಗೆಯನ್ನು ಪಡೆಯಬಹುದು. ನೀವು ಶಿಕ್ಷಣ, ವಿಷಯ ರಚನೆ, ವಿನ್ಯಾಸ, IT ನಿರ್ವಹಣೆ ಅಥವಾ ಕ್ಲೈಂಟ್ ಎದುರಿಸುವಂತಹ ಕೆಲಸದಲ್ಲಿ ಇದ್ದರೆ ನಿಮ್ಮ ಪ್ರತಿಭೆಗೆ ಗೋಚರಿಸುತ್ತದೆ. ಇನ್ನು ಜನವರಿ 16ನೇ ತಾರೀಕು ಇಂದಿನಿಂದ 5ನೇ ಮನೆಗೆ ಪ್ರವೇಶಿಸುವಂತಹ ಕುಜ ಧೈರ್ಯವನ್ನು ನೀಡಲಿದ್ದಾರೆ. ನೀವು ಫಲಿತಾಂಶಕ್ಕಾಗಿ ಒತ್ತಾಯಿಸಬಹುದು, ನಾಯಕತ್ವವನ್ನು ತೆಗೆದುಕೊಳ್ಳಬಹುದು ಅಥವಾ ನಿಮಗೆ ಲಾಭದಾಯಕವಾಗಲು ಲೆಕ್ಕಾಚಾರದ ರಿಸ್ಕ್ ತೆಗೆದುಕೊಳ್ಳಬಹುದು. ಅಹಂಕಾರದ ಘರ್ಷಣೆಗಳು ಮತ್ತು ಆತುರದ ಮಾತುಗಳನ್ನು ಆದಷ್ಟು ತಪ್ಪಿಸಿ. ನಿಮ್ಮಲ್ಲಿ ಕೆಲವರು ಪ್ರಸ್ತುತಪಡಿಸಲು, ಮುನ್ನಡೆಸಲು, ಕಲಿಸಲು ಮತ್ತು ಹೊಸ ಪ್ರಾಜೆಕ್ಟನ್ನು ಉತ್ತುವರಿಸಲು ಸ್ನೇಹಿತರೆ ವಹಿಸಿಕೊಳ್ಳಲು ಅವಕಾಶವನ್ನು ಪಡೆಯಬಹುದು. ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ಸ್ನೇಹಿತರೆ. ಯಾವುದೇ ಕೆಲಸದಲ್ಲಾಗಲಿ ಸ್ನೇಹಿತರೆ ಸಾಕಷ್ಟು ಉಸ್ತುವಾರಿ ವಹಿಸಿಕೊಳ್ಳಲು ಅವಕಾಶವನ್ನು ಪಡೆಯಬಹುದು. ಬಹಳ ಎಚ್ಚರಿಕೆಯಿಂದ ಕಾರ್ಯವನ್ನು ನಿರ್ವಹಿಸಿ ಅಂತ ಹೇಳ್ತಾ, ನಿಮ್ಮ ಮೌಲ್ಯವನ್ನು ಕಡಿಮೆ ಅಂದಾಜು ಮಾಡಬೇಡಿ. ಆತ್ಮವಿಶ್ವಾಸದಿಂದ ಮಾತನಾಡಿ, ಆದರೆ ನ್ಯಾಯವಾಗಿರಿ ಸ್ನೇಹಿತರೆ, ಒಳಿತಾಗಲಿದೆ.
ಇನ್ನು ಅದೇ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಆರೋಗ್ಯದ ಬಗ್ಗೆ ಅಂದರೆ, ದಿನಚರಿಯನ್ನು ಪಾಲಿಸಿದರೆ ಆರೋಗ್ಯ ಸುಧಾರಿಸುತ್ತದೆ. ಮೊದಲಾರ್ಧದಲ್ಲಿ ಒತ್ತಡವು ಜೀರ್ಣಕ್ರಿಯೆ, ನಿದ್ರೆಯ ಸಮಸ್ಯೆಗಳು, ಕುತ್ತಿಗೆ, ಜ್ವರ, ಶೀತ, ಕೆಮ್ಮು, ಭುಜದ ಒತ್ತಡ ಮತ್ತು ಮಾನಸಿಕ ಆಯಾಸದ ಮೂಲಕ ಪ್ರತಿಫಲಿಸಬಹುದು. ರಾತ್ರಿ ವೇಳೆ ಅತಿಯಾಗಿ ಯೋಚಿಸಿದರೆ 12ನೇ ಮನೆಯಲ್ಲಿರುವ ಕೇತು ನಿದ್ರೆಯ ಗುಣಮಟ್ಟವನ್ನು ಕಡಿಮೆ ಮಾಡಬಹುದು ಸ್ನೇಹಿತರೆ. ತಿಂಗಳ ಮಧ್ಯದ ನಂತರ ಶಕ್ತಿ ಸುಧಾರಿಸುತ್ತದೆ ಮತ್ತು ಮನಸ್ಥಿತಿ ಹಗುರವಾಗುತ್ತದೆ. ಆದರೆ 5ನೇ ಮನೆಯಲ್ಲಿರುವಂತಹ ಕುಜ ನೀವು ಮಸಾಲೆಯುಕ್ತ ಆಹಾರ ಸೇವಿಸಿದರೆ ಮತ್ತು ತಡವಾಗಿ ಮಲಗಿದರೆ ದೇಹದಲ್ಲಿ ಅಸಿಡಿಟಿ, ಉಷ್ಣತೆಯನ್ನು ಉಂಟು ಮಾಡಬಹುದು. ಮೊದಲು ನಿದ್ರೆಯ ಸಮಯವನ್ನು ಸರಿಪಡಿಸಿ, ಉಳಿದೆಲ್ಲವೂ ಸುಲಭವಾಗುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ತಡರಾತ್ರಿಯಲ್ಲಿ ವಾಹನವನ್ನು ಚಾಲನೆ ಮಾಡುವುದನ್ನು ಕಡಿಮೆ ಮಾಡಿ. ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಮಸ್ಯೆಗಳು ಬರಬಹುದು ಎಂದು ಗ್ರಹಗಳು ಸೂಚಿಸುತ್ತಿವೆ ಸ್ನೇಹಿತರೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ವಿದ್ಯಾರ್ಥಿಗಳು ಈ ತಿಂಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ವಿಶೇಷವಾಗಿ ಜನವರಿ ಮಧ್ಯದ ನಂತರ ಮನೆಯ ಗೊಂದಲಗಳು ಅಥವಾ ಒತ್ತಡವು ಗಮನವನ್ನು ಕಡಿಮೆ ಮಾಡಬಹುದು. ಆದರೆ ಒಮ್ಮೆ 5ನೇ ಮನೆ ಸಕ್ರಿಯವಾದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಕಲಿಕೆ ಸುಗಮವಾಗುತ್ತದೆ. ಇನ್ನು ಪುನರ್ವರ್ತನೆ, ಅಣುಕು ಪರೀಕ್ಷೆಗಳು ಮತ್ತು ಪ್ರಸ್ತುತಿ ಕೌಶಲ್ಯಗಳನ್ನು ಸುಧಾರಿಸಲು ಇದು ಉತ್ತಮ ಸಮಯ. ನಿಮ್ಮಲ್ಲಿ ಕೆಲವರು ಸ್ಪರ್ಧೆಗಳು ಅಥವಾ ಕೌಶಲ್ಯ ಆಧಾರಿತ ಕೋರ್ಸ್ಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸಲ್ಪಡಬಹುದು ಸ್ನೇಹಿತರೆ. ಕೊನೆಯ ಕ್ಷಣದ ಒತ್ತಡಕ್ಕಿಂತ ಸ್ಥಿರತೆ ಉತ್ತಮ. ಹಾಗಾಗಿ ಯಾವುದೇ ನಿರ್ಧಾರಗಳು, ಯಾವುದೇ ಗಮನವನ್ನು ಸ್ನೇಹಿತರೆ ಕೊನೆಯ ದಿನಾಂಕದಲ್ಲಿ ನೀವು ಶುರು ಮಾಡುವುದಕ್ಕೆ ಹೋಗಬೇಡಿ. ಮೊದಲಿಂದಲೇ ಶುರು ಮಾಡುವುದು ಬಹಳ ಮುಖ್ಯ ಎಂದು ಗ್ರಹಗಳು ಸೂಚಿಸುತ್ತಿದೆ. ಇನ್ನು ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಕನ್ಯಾ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂದರೆ, ಸ್ನೇಹಿತರೆ ವರ್ಷದ ಮೊದಲ ಅಮಾವಾಸ್ಯೆ ಜನವರಿ 18ನೇ ತಾರೀಕು ಬರಲಿದೆ. ಆ ನಂತರ ಸ್ಮಾರ್ಟ್ ಯೋಜನೆ ಮತ್ತು ಬಲವಾದ ಅನುಷ್ಠಾನದ ಮೂಲಕ ವ್ಯಾಪಾರ ಬೆಳವಣಿಗೆಗೆ ಜನವರಿ ಉತ್ತಮವಾಗಿದೆ. ಹಾಗಾಗಿ ಕಾರ್ಯಾಚರಣೆಗಳನ್ನು ಸ್ಥಿರಗೊಳಿಸುವುದು, ಸಿಬ್ಬಂದಿ ಸಮಸ್ಯೆಗಳನ್ನು ಪರಿಹರಿಸುವುದು ಅಥವಾ ಕೆಲಸದ ವ್ಯವಸ್ಥೆಗಳನ್ನು ಸುಧಾರಿಸುವುದತ್ತ ಗಮನ ಹರಿಸಿ. ನಿಮ್ಮಲ್ಲಿ ಕೆಲವರು ವ್ಯರ್ಥವನ್ನು ಕಡಿತಗೊಳಿಸಬಹುದು ಮತ್ತು ವ್ಯವಹಾರದಲ್ಲಿ ಶಿಸ್ತನ್ನು ತರಬಹುದು. ತಿಂಗಳ ಮಧ್ಯದ ನಂತರ ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್, ಸೃಜನಶೀಲತೆ ಮತ್ತು ಗ್ರಾಹಕರ ಆಕರ್ಷಣೆ ಸುಧಾರಿಸುತ್ತದೆ. ನೀವು ಶಿಕ್ಷಣ, ಸಲಹಾ, ವಿಷಯ ವಿನ್ಯಾಸ, ಕೋಚಿಂಗ್ ಮತ್ತು ಸೇವೆಗಳಿಗೆ ಸಂಬಂಧಿಸಿದ ವ್ಯವಹಾರವನ್ನು ನಡೆಸುತ್ತಿದ್ದರೆ ನೀವು ಉತ್ತಮ ಪ್ರತಿಕ್ರಿಯೆಯನ್ನು ನೋಡಬಹುದು. ವೇಗವಾಗಿ ವಿಸ್ತರಿಸಬೇಡಿ, ಯೋಜನೆಯೊಂದಿಗೆ ವಿಸ್ತರಿಸಿ, ಒಳಿತಾಗಲಿದೆ. ಸ್ನೇಹಿತರೆ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಾಯಿತು. ಇನ್ನು ಅದೇ ರೀತಿ ಗಮನಿಸಬೇಕಾದ ಪ್ರಮುಖ ದಿನಾಂಕಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಸಮಯದಲ್ಲಿ ಗ್ರಹಗಳ ಸಂಚಾರವಿದೆ ಸ್ನೇಹಿತರೆ. ಜನವರಿ 16ನೇ ತಾರೀಕು, ಜನವರಿ 17ನೇ ತಾರೀಕು, ಜನವರಿ 18ನೇ ತಾರೀಕು ಸ್ನೇಹಿತರೆ. ಜನವರಿ 16ನೇ ತಾರೀಕು ಕುಜ 5ನೇ ಮನೆಗೆ ಧೈರ್ಯ ಹೆಚ್ಚಾಗುತ್ತದೆ. ಅಹಂಕಾರದ ಘರ್ಷಣೆಗಳು ಮತ್ತು ಕೋಪವನ್ನು ತಪ್ಪಿಸಿ. ಇನ್ನು ಜನವರಿ 17ನೇ ತಾರೀಕು ಬುಧ 5ನೇ ಮನೆಗೆ ಕಲಿಕೆ, ಮಾತು, ಬರವಣಿಗೆ ಮತ್ತು ಯೋಜನೆ ಸುಧಾರಿಸುತ್ತದೆ. ಜನವರಿ 18ನೇ ತಾರೀಕು ಸೂರ್ಯ 5ನೇ ಮನೆಗೆ ಮನ್ನಣೆ, ನಾಯಕತ್ವ, ಸ್ವಯಂ ಅಭಿವ್ಯಕ್ತಿ ಸುಧಾರಿಸುತ್ತದೆ. 19ನೇ ತಾರೀಕು ಶುಕ್ರ 5ನೇ ಮನೆಗೆ ಪ್ರೀತಿ, ಸೃಜನಶೀಲತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇದು ಎಚ್ಚರಿಕೆ ವಹಿಸಬೇಕಾದ ದಿನಾಂಕಗಳು. ಇನ್ನು ಸಣ್ಣ ಪುಟ್ಟ ಪರಿಹಾರಗಳನ್ನು ಕನ್ಯಾ ರಾಶಿಯವರಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದಷ್ಟು ಸಣ್ಣ ಪುಟ್ಟ ಪರಿಹಾರ ಅಂತಲೇ ಹೇಳ್ಬೋದು. ಈ ಪರಿಹಾರದಿಂದ ದೊಡ್ಡ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ. ಮೊದಲನೇದಾಗಿ ಸ್ನೇಹಿತರೆ, ಮಲಗುವ ಮುನ್ನ ಚಿಂತೆಗಳನ್ನು ಕಾಗದ ಮೇಲೆ ಬರೆಯಿರಿ. ಚಿಂತೆಗಳನ್ನು ಕಡಿಮೆ ಮಾಡಿ. ಅತಿಯಾದ ಆಲೋಚನೆಯನ್ನು ಕಡಿಮೆ ಮಾಡಲಾಗುತ್ತದೆ. ಏಕೆಂದರೆ ಸ್ನೇಹಿತರೆ, ಅತಿಯಾದ ಆಲೋಚನೆಯಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ತೊಂದರೆಗಳನ್ನು ನೋಡಬೇಕಾಗುತ್ತದೆ. ಯಶಸ್ಸು ಮತ್ತು ಸ್ಥಿರತೆಗಾಗಿ ವಿಷ್ಣು ಮತ್ತು ಗಣೇಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ. ಬುಧವಾರದಂದು ಹಸಿರು ಬೇಳೆ ಅಥವಾ ಹಸಿರು ಕಾಳು, ಸೊಪ್ಪು, ತರಕಾರಿಗಳನ್ನು ದಾನ ಮಾಡಿ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ದಾನ ಮಾಡುವುದು ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೆ ಬೇಕಾಗಿರುವ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮಗೆ ವಿದ್ಯಾಭಿವೃದ್ಧಿ ಆಗಲಿದೆ. ಸ್ಪಷ್ಟತೆ ಮತ್ತು ಶಾಂತ ಮನಸ್ಸಿಗಾಗಿ ಪ್ರತಿದಿನ 11 ಬಾರಿ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ.
ಮನೆ ಕೆಲಸದ ಸ್ಥಳದಲ್ಲಿ ಸ್ವಚ್ಛತೆ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಿ. ಇದು ಈ ತಿಂಗಳು ನಿಮ್ಮ ಅದೃಷ್ಟವನ್ನು ನೇರವಾಗಿ ಸುಧಾರಿಸುತ್ತದೆ ಸ್ನೇಹಿತರೆ. ಆದಷ್ಟು ಚಿಂತೆ ಮುಪ್ಪು ಮಾಡ್ತು ಅಂತ ಅನ್ನಂಗೆ ಸ್ನೇಹಿತರೆ, ಚಿಂತೆಯನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ, ಶನಿ ದೇವರ ಆಶೀರ್ವಾದ ಸಿಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.